ನಮಸ್ಕಾರ ವೀಕ್ಷಕರೇ, ನಾನು ವಿಜಯ್ ಜೋನಹಳ್ಳಿ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನನ್ನ ಜೊತೆ ಇದ್ದಾರೆ ಫೆಡರಲ್ ಕರ್ನಾಟಕದ ಅಸೋಸಿಯೇಟ್ ಎಡಿಟರ್ ನವೀನ್ ಅಮ್ಮೆಂಬಳ್ ಅವರು. ಇವತ್ತು ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ನಡೆದಂತಹ ಒಂದಷ್ಟು ನಾಟಕೀಯ ಬೆಳವಣಿಗೆಗಳು, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಜಾತಿ ಲೆಕ್ಕಾಚಾರ, ರಾಜಕೀಯ ಮೇಲ್ಗೈ, ಸಿದ್ದರಾಮಯ್ಯ ಅವರ ಪ್ರಭಾವ, ಸಿದ್ದರಾಮಯ್ಯ ಗೈರಾಗಿರುವಂಥದ್ದು, ಈ ಸಾಕಷ್ಟು ವಿಚಾರಗಳಿರುವಂಥದ್ದು, ಇದರ ಒಳ ಹೊರಗು ಇನ್ಸೈಡ್ ಮಾಹಿತಿಯನ್ನು ಮತ್ತು ಇದರ ವಿಶ್ಲೇಷಣಾತ್ಮಕವಾಗಿ ನವೀನ್ ಅಮ್ಮೆಂಬಳ್ ಅವರು ಮಾತಾಡ್ತಾ ಹೋಗ್ತಾರೆ. ನವೀನ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸಚಿವ ಸಂಪುಟ ವಿಸ್ತರಣೆ ಒಂದು ರೀತಿಯಲ್ಲಿ ಗಜಪ್ರಸವ, ಅಂದರೆ 2 ತಿಂಗಳಿಂದ ಸಾಕಷ್ಟು ಸರ್ಕಸ್ ಮಾಡಿ ನಡೆದಂಥ ಸಚಿವ ಸಂಪುಟ ವಿಸ್ತರಣೆ. ಆದರೆ ಸಾಕಷ್ಟು ನಾಟಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಯಿತು. ಅದರ ಜೊತೆಗೆ 20 ಸಚಿವ ಸ್ಥಾನ ಖಾಲಿ ಇರುವಂಥದ್ದು ಇತ್ತು. ಅದರಲ್ಲಿ 19 ಭರ್ತಿಯಾಗಿರುವಂಥದ್ದು. ಇನ್ನು ಒಂದು ಬಿಟ್ಟು ಉಳಿದ ಸಚಿವ ಸಂಪುಟ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರ, ಸಿದ್ದರಾಮಯ್ಯ ಕೆಳಗಿಳಿದ ನಂತರ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ಈಗ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಒಂದು ಸ್ಥಾನವನ್ನು ಮಾತ್ರ ಖಾಲಿ ಉಳಿಸ್ಕೊಂಡಿರುವಂಥದ್ದು. ಇವತ್ತಿನ ಸಚಿವ ಸಂಪುಟ ವಿಸ್ತರಣೆಯನ್ನು ನೋಡೋದಾದರೆ, 19 ಜನ ಸಚಿವರ ಪದಗ್ರಹಣವನ್ನು ನೋಡೋದಾದರೆ, ಜಾತಿವಾರು ಪ್ರಾದೇಶಿಕವರೆಲ್ಲ ನೋಡೋದಾದರೆ ಏನು ಅನಿಸುತ್ತೆ? ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದಾಗಿದೆ? ವಿಜಯ್ ಅವರೇ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಂದರೆ ತಿಂಗಳಾದ ಬಳಿಕ ಅಂದರೆ ಅವರ ಕ್ಯಾಬಿನೆಟ್ ಮತ್ತೆ ವಿಸ್ತರಣೆ ಆಗ್ತಾಯಿದೆ. ಮೊದಲ ಅವರು ಮುಖ್ಯಮಂತ್ರಿ ಆದಾಗ ಒಂದಿಷ್ಟು ಸಚಿವರು ಅವರ ಜೊತೆಗೆ ಅಧಿಕಾರ ತಗೊಂಡ್ರು, ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸಿದರು. ಈಗ ಅಂದರೆ ಒಟ್ಟು ಈಗ 34 ಸಚಿವ ಸ್ಥಾನಗಳಲ್ಲಿ ಮುಖ್ಯಮಂತ್ರಿ ಸೇರಿಕೊಂಡಾಗೆ ಇನ್ನು ಒಂದು ಉಳ್ಕೊಂಡಿದೆ. ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡ್ತಿರೋದು ಮಹಿಳೆಯರಿಗೆ ಮೀಸಲಾತಿ. ಅಲ್ಲಿ ಬಿ ಜೆ ಪಿಯವರು ಮೀಸಲಾತಿ ವಿಷಯಕ್ಕೆ ಬಂದಾಗ ಇವರದೇ ಆದ ಧಾಟಿಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಮಹಿಳಾ ಮೀಸಲಾತಿ ಬಗ್ಗೆ ಮುಂಚೆ ಯು ಪಿ ಎ ಸರ್ಕಾರ ಕೂಡ ಒತ್ತು ಕೊಟ್ಟಿತ್ತು. ಅದು ಇದೆಲ್ಲ ಚರ್ಚೆಯಲ್ಲಿ ಆಗ್ತಾ ಇತ್ತೆ. ಮಹಿಳಾ ಮೀಸಲಾತಿಗೆ ಇಂಪಾರ್ಟೆನ್ಸ್ ಕೊಡ್ತಾರಾ ಇಲ್ವೋ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲ. ಆದರೆ ಅಂದರೆ ಬಿ ಜೆ ಪಿಗೆ ಅಟ್ಯಾಕ್ ಮಾಡೋದು ಕೇಂದ್ರ ಮಟ್ಟದಲ್ಲಿ ಎಲ್ಲ ಆಗ್ತಾಯಿದೆ. ಮತ್ತು ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿಗೆ, ಅಂದರೆ ಇತ್ತೀಚಿನ ದಶಕಗಳಲ್ಲಿ ಮೊದಲ ಬಾರಿಗೆ ಒಂದು ಕ್ಯಾಬಿನೆಟ್ ಮಹಿಳಾ ಮಂತ್ರಿ ಇಲ್ಲದೆ ಆಗ್ತಾಯಿದೆ. ಅದು ಡಿ ಕೆ ಶಿವಕುಮಾರ್ ಅವರ ಕಾಲದಲ್ಲಿ ಎನ್ನುವುದು ಒಂದು ನಾವು ಪ್ರಮುಖವಾಗಿ ಗಮನಿಸಬೇಕು. ಎಲ್ಲ ರಾಜಕೀಯವನ್ನು ಬಿಟ್ಬಿಡೋಣ. ಅಂದರೆ ರಾಜಕೀಯವಾಗಿ ಕೆಲವೆಲ್ಲ ಮಂತ್ರಿಗಳನ್ನು ಸೇರಿಸೋದು, ಹೆಸರುಗಳನ್ನು ಬಿಡೋದು, ಪಟ್ಟಿಯಿಂದ ಸೇರಿಸೋದು, ಇದೆಲ್ಲ ಆಗ್ತಾಯಿದೆ. ಸಹಜವಾಗಿ ಬೇರೆ ಸರ್ಕಾರದ ಇದ್ದಾಗಲೂ ಆಗಿದೆ, ಅದು ತಪ್ಪೇನಿಲ್ಲ. ಮತ್ತು ಅವರವರು ಒತ್ತಡಗಳು ರಾಜಕೀಯ ತಂತ್ರಗಾರಿಕೆ ಇವೆಲ್ಲ ಒಂದು ಭಾಗ. ಅದು ಆದರೆ ಮಹಿಳಾ ಮಂತ್ರಿ ಒಬ್ಬರು ಇಲ್ಲದೇ ಇರುವುದು ರಾಜಕಾರಣದ, ಅಂದರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ ಎನ್ನುವ ಒಂದು ಚರ್ಚೆಗೆ ಕಾರಣ ಆಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಹೇಳಿಕೊಂಡಂತೆ ಅವರು ಎಸ್ ಎಂ ಕೃಷ್ಣ ಅವರ ಒಂದು ರೀತಿಯಲ್ಲಿ ಅನುಯಾಯಿ. ಎಸ್ ಎಂ ಕೃಷ್ಣ ಅವರ ಜೊತೆಗೇ ಅವರು ಪಳಗಿದವರು ರಾಜಕೀಯಕ್ಕೆ ಅಖಾಡದಲ್ಲಿ. ಅಂದರೆ ಅವರು ಮುಂಚೆ ಇಂಡಿಪೆಂಡೆಂಟಾಗಿ ಗೆದ್ದಿದ್ದಾರೆ, ಯುವ ಕಾಂಗ್ರೆಸ್ಸಿನಲ್ಲಿ ನೇತಾರರಾಗಿದ್ದರು, ತುಂಬ ಹೋರಾಟಗಳನ್ನು ಮಾಡಿಕೊಂಡು ಈ ಸ್ಥಾನಕ್ಕೆ ಬಂದಿದ್ದಾರೆ. ಆದರೆ ಪ್ರಮುಖವಾಗಿ ಅವರು ರಾಜಕೀಯವಾಗಿ ಎಲ್ಲರ ಗಮನಕ್ಕೆ ಬಿದ್ದಿದ್ದು ಎಸ್ ಎಂ ಕೃಷ್ಣ ಅವರ ಟೈಮಲ್ಲಿ. ಎಸ್ ಎಂ ಕೃಷ್ಣ ಕಾಲದಲ್ಲಿ 4 ಜನ ಮಹಿಳಾ ಮಂತ್ರಿ ಇರಿದ್ರು. ಅತಿ ಹೆಚ್ಚು ಕಾಂಗ್ರೆಸ್ನ ಅವಧಿಯಲ್ಲಿ ಹೆಚ್ಚು ಮಹಿಳಾ ಸಚಿವರಾಗಿದ್ದಂಥದ್ದು ಎಸ್ ಎಂ ಕೃಷ್ಣ. ಅಂದರೆ ಸುಮಾ ವಸಂತ್ ಇರ್ಬೋದು, ಮತ್ತು ರಾಣಿ ಸತೀಶ್ ಅವರು ಇರ್ಬೋದು, ನಫೀಜಾ ಫಜಲ್ ಇರ್ಬೋದು, ಈ ಥರ. ಈಗ ನಾವು ಗಮನಿಸಬೇಕಾಗೋದು, ಒಬ್ಬರು ಮಹಿಳೆ ಕೂಡ ಈ ಸಂಪುಟದಲ್ಲಿ ಇಲ್ಲ ಎನ್ನುವುದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಅಲ್ಲಿ ಒಂದು ಚರ್ಚೆಗೆ ಪ್ರಮುಖವಾಗಿ ಒಂದು ರೀತಿಯ ಅಪವಾದಕ್ಕೆ ಕೂಡ ಅದು ಕಾರಣ ಆಗಿದೆ. ಸಾರ್ವಜನಿಕವಾಗಿ ಪ್ರತಿಪಕ್ಷಗಳಿಗೆ ಇದೊಂದು ರೀತಿಯಲ್ಲಿ ರಾಜಕೀಯ ಅಸ್ತ್ರ ಮತ್ತು ಜೊತೆಗೆ ಚರ್ಚೆಗೆ ಉಂಟಾಗುವಂಥ ವಿಚಾರವನ್ನು ಕಾಂಗ್ರೆಸ್ನವರೇ ಕೊಟ್ಟಂಗಾಯಿತು. ಮತ್ತು ಇನ್ನೊಂದು ನಾವು ಗಮನಿಸಬೇಕು, ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಮುಂಚೆ ಸಿದ್ದರಾಮಯ್ಯವರ ಸರ್ಕಾರ, ಅಂದರೆ ಇತ್ತೀಚೆಗಿನ ನಾವೊಂದು ಈಗ 5 ವರ್ಷದ್ದೇ, ಅಂದರೆ 23ರಲ್ಲಿ ಅಸೆಂಬ್ಲಿ ಚುನಾವಣೆ ಆದ ಮೇಲೆ ಬಂದ ಅಂದರೆ ಆ ನಂತರದ ಬೆಳವಣಿಗೆಗಳನ್ನು ಗಮನಿಸದಿದ್ದರೆ, ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರಿಗೆ ಕ್ಯಾಬಿನೆಟ್ ಮಾಡಬೇಕಾದ್ರೆ ಒಂದು ಕಂಟ್ರೋಲ್ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಕಂಟ್ರೋಲ್ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ಬಣ ಆ ಥರದಲ್ಲಿ ಇಲ್ಲಿ ಅಷ್ಟು ಕಾಣ್ತಾ ಇಲ್ಲ. ಸಿದ್ದರಾಮಯ್ಯನವರಿದ್ದಾಗ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಅಂದರೆ AICC ಅಧ್ಯಕ್ಷರಾಗಿ ಅವರದೇ ಜನರನ್ನು, ಪಾಳ್ಯದವ್ರನ್ನ ಮಂತ್ರಿಮಂಡಲದ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಪ್ರಯತ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ ಬಹುತೇಕ ಸಿದ್ದರಾಮಯ್ಯನವರೇ ಅನುಯಾಯಿಗಳೇ ಅಥವಾ ಸಿದ್ದರಾಮಯ್ಯನ ಜೊತೆ ಗುರುಸಿಕೊಂಡವರೇ ಮಂತ್ರಿಗಳಾಗೋದು ಒಂದು ಸಹಜ ಅನ್ನೋ ಥರ ಒಂದು ವಾತಾವರಣ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಈಗಲೂ ಕೂಡ ಸಿದ್ದರಾಮಯ್ಯನವರ ಪರದ ಜನರೇ, ಅಂದರೆ ನಾಯಕರೇ ಅಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಈಗಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ
ಈಗ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ 19 ಜನರ ಪೈಕಿ ಮೊದಲಾದ 13 ಅದು ಬಿಟ್ಟು ಈಗಿನ 19 ಜನ ಸಚಿವರ ಪ್ರಮಾಣ ವಚನ ಸ್ವೀಕಾರದಲ್ಲಿ ನೋಡೋದಾದರೆ ಇದು ಸಿದ್ದರಾಮಯ್ಯವರ ಕೈ ಮೇಲುಗೈ ಆಗಿದೆಯಾ, ಅಥವಾ ಸಿದ್ದರಾಮಯ್ಯವರ ಮಾತನ್ನು ಕೇಳಲಾಗಿದೆಯಾ, ಅಥವಾ ಡಿ ಕೆ ಶಿವಕುಮಾರ್ ಕೈ ಮೇಲಾಗಿದೆಯಾ, ಅಥವಾ ಹೈಕಮಾಂಡ್ ಏನಾದರೂ ಕೂಡ ಎಂಟ್ರಿ ಆಗಿದೆಯಾ? ಯಾವ ರೀತಿ ನೋಡ್ಬೋದಾಗಿದೆ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯವರದೇ ಮೇಲುಗೈ ಮುಖ್ಯಮಂತ್ರಿ ಹೇಳಿದಾಗ ಏನು ಥರ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಒಂದು ಮಾತು ಹೇಳ್ತಾ ಇದ್ರು, ನನಗೆಲ್ಲ ಎಮ್ ಎಲ್ ಎಗಳು ನನ್ನ ಪಕ್ಷದವರೇ, ಎಲ್ಲ ಎಮ್ ಎಲ್ ಎಗಳು ಎಲ್ಲ ಅಂದರೆ ಎಷ್ಟು ಜನ ಗೆದ್ದಿದ್ದಾರೆ, 136 ಜನ ಗೆದ್ದಿದ್ದಾರೆ, ಅವರೆಲ್ಲರೂ ಕೂಡ ನನ್ನ ಜೊತೆಗಿರುವವರೇ, ಬಣ ಇಲ್ಲ ಅನ್ನೋದನ್ನು ಆಗಾಗ ಅವರು ಅಂದರೆ ರಾಜಕೀಯವಾಗಿ ದಾಟಿಯಲ್ಲಿ ಹೇಳ್ತಾ ಇದ್ರು. ಆದರೆ ಅದೆಷ್ಟು ಸತ್ಯ ಸುಳ್ಳು ಎನ್ನುವುದು ನಾವು ಚರ್ಚೆಗೆ ಬಿಟ್ಟಿದ್ದು. ಆದರೆ ಇಲ್ಲಿ ನಾವು ಗಮನಿಸಿದರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಲ್ಲಿ ವರ್ಕ್ ಮಾಡಿದವರಿಗೆ, ಅಂದರೆ ಕಾಂಗ್ರೆಸ್ಸಲ್ಲೇ ಇದ್ದವರಿಗೆ ಮತ್ತು ಕಾಂಗ್ರೆಸ್ನ ಗೆಲುವಿಗೆ 23ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಸಹಕಾರಿಯಾದವರಿಗೆ, ಫಾರ್ ಎಕ್ಸಾಂಪಲ್ ಲಕ್ಷ್ಮಣ ಸವದಿ ಅಂತವರಿಗೆ ಮಂತ್ರಿಗಿರಿಯನ್ನು ಕೊಟ್ಟಿದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವರೇ ಇದರಲ್ಲಿ ಪ್ರಮುಖ ಪಾತ್ರ ಅಂತ. ಸತೀಶ್ ಜಾರಕಿಹೊಳಿ ಅವರ ವಿರೋಧದ ನಡುವೆ ಕೂಡ ಆ ಭಾಗದಲ್ಲಿ ಅಂದರೆ ಕಿತ್ತೂರು ಕರ್ನಾಟಕ ಮತ್ತು ಭಾಗದಲ್ಲಿ ಅವರಿಗೆ ಇಂಪಾರ್ಟೆನ್ಸ್ ಕೊಟ್ಟಿರೋದು, ಮತ್ತು ಅದು ಕೂಡ ಒಂದು ಅವರ ಪ್ರಮುಖ ನಿರ್ಧಾರ ಅಂತ ಅಂದ್ಕೊಳ್ಬೇಕು. ಮತ್ತು ಕಾಂಗ್ರೆಸ್ ಗೆಲುವಿಗೆ ಅವರು ಕಾರಣ ಆಗಿದ್ದರು, ಅಂದರೆ ಪ್ರಮುಖವಾಗಿ ಆ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ. ಹೀಗಾಗಿ ಅಲ್ಲಿ ಡಿ ಕೆ ಶಿವಕುಮಾರ್ ಬಣ ಅಂತ ಅನಿಸಲ್ಲ. ಯಾಕೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗಿರೋದು, ಡಿ ಕೆ ಶಿವಕುಮಾರ್ ಬಣ ಅಂದರೆ ಯಾರು ನಾವು ಗಮನಿಸಬೇಕಾಗಿರೋದು ಸದ್ಯಕ್ಕೆ ಸ್ವಾಮಿ ಅಂತವರು ಅಥವಾ ಮಾಗಡಿಯ ಬಾಲಕೃಷ್ಣ ಅವರು, ಈ ಥರ ಅಂದರೆ ಪ್ರಮುಖವಾಗಿ ಇವರು ನಾಯಕರು ಇಬ್ಬರು ಕಾಣ್ತಾರೆ. ಮತ್ತು ಅಲ್ಲಲ್ಲಿ ರಘುಮೂರ್ತಿಯವರು ಮತ್ತು ಈ ಥರ ನಾಯಕರಿದ್ದಾರೆ. ಆದರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ, ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಕೂಡ ಸಿದ್ದರಾಮಯ್ಯನವರ ಛಾಯೆ ಈ ಸರ್ಕಾರದಲ್ಲಿದೆ. ಅಂದರೆ ಅವರು ಸಿದ್ದರಾಮಯ್ಯ ಅನುಪಸ್ಥಿತಿಯನ್ನು ಬಂತು ಅಂದರೆ ಅವರು ಇವತ್ತು ಸಚಿವ ಸಂಪುಟ ಪದಗ್ರಹಣಕ್ಕೆ ಬಂದಿಲ್ಲ. ಆದರೂ ಕೂಡ ಅವರು ಹೇಳಿದಂಥ ಹೆಸರನ್ನು ಎಷ್ಟು ಜನ ತೆಗೆದುಕೊಂಡಿದ್ದಾರೆ ಬಿಟ್ಟಿದ್ದಾರೆ ಒಂದು ಭಾಗ. ಆದರೆ ಅವರು ಮಾತು ಈ ಸಚಿವ ಸಂಪುಟದಲ್ಲಿ ನಡೆದಿದೆ ಅನ್ನುವಂಥದ್ದು, ಅಂದರೆ ಅವ್ರ ಪರಿಗಣನೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅದೇ ಒಂದು ವರ್ತಮಾನದ ಪ್ರಕಾರ ಸಿದ್ದರಾಮಯ್ಯನವರ ಮಾತು ನಡೆದಿದೆ, ಸಿದ್ದರಾಮಯ್ಯನ ಪರ ಇರುವವರೇ ಮಂತ್ರಿಗಳಾಗಿದ್ದಾರೆ. ಆದರೆ ಇನ್ನೂ 3 ಜನ ಮಂತ್ರಿ ಆಗಿಲ್ಲ ಅವರ ಕಡೆಯವರು, ಅಂದರೆ ಎಸ್ ಸಿ ಮಹದೇವಪ್ಪನವರು ಇರ್ಬೋದು, ಈ ಥರ ಒಂದಿಬ್ಬರು ನಾಯಕರು ಆಗಿಲ್ಲ ಅನ್ನುವ ಕಾರಣಕ್ಕೆ ಅವರು ಬೇಜಾರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಇವತ್ತು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕಾದ್ರೆ ಸಿದ್ದರಾಮಯ್ಯ ಬಂದು ಸಚಿವ ಪಾಲ್ಗೊಂಡಿದ್ದು ಪದಗ್ರಹಣದಲ್ಲಿ. ಇವತ್ತು ಸಚಿವ ಸಂಪುಟ ವಿಸ್ತರಣೆ ಆದರೂ ಕೂಡ ಇವತ್ತು ಬಂದಿಲ್ಲ. ಮತ್ತು ಇಲ್ಲಿ ಕುತೂಹಲ ಮತ್ತು ಜೊತೆಗೆ ಭಾಳ ಇಂಪಾರ್ಟೆನ್ಸ್ ಯಾಕೆ ಬರುತ್ತಂದರೆ, ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಯಾಕೆ ಬಂದಿಲ್ಲ, ಅದು ಪಕ್ಕದಲ್ಲೇ ನಿಮಗೆ ಕೂಗಳಿತ ದೂರದಲ್ಲೇ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಈಗಲೂ ಅಲ್ಲೇ ಇದ್ದಾರೆ. ಬೆಳಗಿಂದ ಬೇರೆ ಕಡೆ ಹೋಗಿದ್ರೆ ಅಥವಾ ಬೇರೆ ಜಿಲ್ಲೆಗೆ ಹೋಗಿದ್ರೆ ಬರೋಕ್ಕೆ ತಡವಾಯಿತು ಅಂತ ರೀಸನ್ ಕೊಡ್ಬೋದಾಗಿತ್ತು. ಆದರೆ ಪಕ್ಕದಲ್ಲಿ ಇದ್ಕೊಂಡು ಬಂದಿಲ್ಲ ಅಂತಂದರೆ ಒಂದು ಸಂದೇಶ ರವಾನೆ ಮಾಡಿದೆ. ನಮಗೆ ಬಂದ ಮಾಹಿತಿ ಪ್ರಕಾರ ಅಂತಂದರೆ ಅವರು ಈಗ ಹೇಳಿದಂಥವ್ರ ಪೈಕಿ ಒಂದಷ್ಟು ಜನ ಮಾಡಿದ್ದಾರೆ, ಆದರೆ ಇನ್ನೂ 3-4 ಜನ ಸಚಿವರನ್ನಾಗಿ ಸಿದ್ದರಾಮಯ್ಯ ಯಾರು ಹೆಸರು ಕೊಟ್ಟಿದ್ದು ಅದನ್ನು ಮಾಡಲಿಲ್ಲ ಅಂತ. ಅದ್ರ ಪ್ರಕಾರ ಬರೋದಾದರೆ ಅವರ ಮೂಲಗಳ ಮಾಹಿತಿ ಪ್ರಕಾರ ಎಸ್ ಸಿ ಮಹದೇವಪ್ಪ, ಬೆಡಗಿ ಕ್ಷೇತ್ರ ಶಾಸಕರು ಶಿವಣ್ಣನವರು, ಈ ರೀತಿ 4 ಹೆಸರನ್ನು ಬೆಂಗಳೂರಿನಿಂದ ಕೃಷ್ಣಪ್ಪ ಅವರು ಹೆಸರನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಮಹಿಳಾ ಸಚಿವರ ಸಂಬಂಧಪಟ್ಟಂತೆ ಬೇರೆ ಒಂದು ಹೆಸರು ಕೊಟ್ಟಿದ್ದು ಅಂತ ಹೇಳಲಾಗ್ತದೆ. ಸೊ ಈ ಹೆಸರುಗಳನ್ನು ಪರಿಗಣಿಸಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಸಂದೇಶ ರವಾನೆ ಮಾಡಿಟ್ಟಿಲ್ಲಿ ಸಿದ್ದರಾಮಯ್ಯ ಗೈರಾಗಿದ್ದಾರೆ ಅಂತ. ಒಂದಂತೂ ಭಾಳ ಸ್ಪಷ್ಟ, ಸಚಿವ ಸಂಪುಟ ವಿಸ್ತರಣೆ ಪದಗ್ರಹಣ ಸಂದರ್ಭದಲ್ಲಿ, ಅಂದರೆ ಪದಗ್ರಹಣದಲ್ಲಿ ಸಿದ್ದರಾಮಯ್ಯ ಬರದೇ ಇರುವಂಥದ್ದು ಇದೆಯಲ್ಲ, ಅದು ಎಲ್ಲವೂ ಕೂಡ ಸರಿ ಇಲ್ಲ, ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸಿದ್ದಾರೆ, ಅಥವಾ ಇವರು ಎಲ್ಲ ಒಂದು ಕಡೆ ಒಂದಷ್ಟು ನಡವಳಿಕೆಯಿಂದ ಬೇಸರಗೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಅನ್ನುವಂಥ ಸ್ಪಷ್ಟ ಸಂದೇಶ ರವಾನೆ ಆಗಿರುವಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯನವರು ನಾವು ಇತ್ತೀಚಿನ ಬೆಳವಣಿಗೆ ಗಮನಿಸಿದರೆ ಪ್ರತಿ ಸಾರಿ ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾಯಿದ್ರು, ಸಿದ್ದರಾಮಯ್ಯವರು ಹೋಗ್ತಾಯಿದ್ರು. ಪಟ್ಟಿ ರೆಡಿ ಆಗಿಲ್ಲ ಅನ್ನೋದ್ರ ಬಗ್ಗೆ ತುಂಬ ಆಲ್ಮೋಸ್ಟ್ 1 ತಿಂಗಳಿಂದ ಇದನ್ನು ಪ್ರಯತ್ನ ಆಗ್ತಾನೇ ಇದೆ. ಎಷ್ಟು ಸಲ ದೆಹಲಿಗೆ ಹೋಗಿ ಬಂದಿದ್ದಾರೋ ನಾವು ಲೆಕ್ಕ ಹಾಕಬೇಕಾಗಿದೆ. ಪ್ರತಿ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗಿ, ಅಂದರೆ ಅವರನ್ನು ನೆಚ್ಚಿಕೊಂಡ ನಾಯಕರನ್ನು ಮಂತ್ರಿ ಆಗಿಸಬೇಕು. ಯಾಕಂದರೆ ಅವರಿಗೆ ಇರೋ ಒಂದು ಅವಕಾಶ ಇದು. ಯಾಕಂದರೆ ಮುಂದಿನ 28ರ ಚುನಾವಣೆ ಆದಮೇಲೆ ನಾವು ಚುನಾವಣಾ ರಾಜಕೀಯದಲ್ಲಿ ಇರಲ್ಲ ಅಂತ ಸಿದ್ದರಾಮಯ್ಯನವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಅವರೊಂದು ಆ ರೀತಿಯ ಮೂಲಕ ಅವರದೇ ಆದ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಈ ನಡುವೆ ಅವರಿಗಿರುವ ಅವಕಾಶ ಇದೊಂದು, ಅಂದರೆ ಅವರದ್ದೇ ಹೇಳಿಕೆ ಪ್ರಕಾರ ಇದು ಕೊನೆಯ ರಾಜಕೀಯ ಅವಕಾಶ. ಯಾಕಂದರೆ ಅವರ ಕಡೆಯವರನ್ನು ಮಂತ್ರಿ ಮಾಡಲಿಕ್ಕೆ, ಯಾಕಂದರೆ ಮುಂದಿನ 28ರ ನಂತರ ಚುನಾವಣೆ ಏನಾಗುತ್ತೋ ಅದು ಮುಂದಿನ ದಿನಗಳಿಗೆ ಬಿಟ್ಟಿದ್ದು, ಅದು ಮತದಾರನ ಆಯ್ಕೆಗೆ ಬಿಟ್ಟಿದ್ದು. ಹಾಗಾಗಿ ಈ ಅವಕಾಶವನ್ನು ಬಳಸಿಕೊಂಡು ಆದಷ್ಟು ಅವರ ಕಡೆಯವರನ್ನು, ಅಂದರೆ ಅವರ ಜೊತೆಗೆ ಗುರುಸ್ಕೊಂಡಿರುವವರನ್ನು ಅಥವಾ ಅವರ ಸಹವರ್ತಿಗಳನ್ನು
ಬಸವರಾಜ ರಾಯರೆಡ್ಡಿ ಅಂತವರು ಸೇರಿಕೊಂಡಂತೆ ಮಂತ್ರಿಗಳನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ಸಕ್ಸಸ್ಸು ಆಗಿದ್ದಾರೆ. ಆದರೆ ಇನ್ನೂ ಅವರು ಜಾಸ್ತಿ ಆಗಬೇಕಿತ್ತು ಅನ್ನೋದು ಅವರ ಒಲವು ಗೊತ್ತಿಲ್ಲ. ಆದರೆ ಅವರ ಅನುಪಸ್ಥಿತಿ, ಅಂದರೆ ಸಚಿವರ ಪ್ರಮಾಣ ವಚನ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿ ರಾಜಕೀಯವಾಗಿ ಬೇರೆಯೇ ಮೆಸೇಜ್ ಕೊಡುತ್ತೆ. ಯಾಕಂದರೆ ಅವರು ಇತ್ತೀಚೆಗೆ ಕೊಟ್ಟ ಒಂದು ಮಾಹಿತಿ, ಚುನಾವಣಾ ರಾಜಕಾರಣದಲ್ಲಿ ನಾನು ಇನ್ನು ಮುಂದೆ ಇರಲ್ಲ ಅಂದರೆ ಆ ಮೂಲಕ ಕಾಂಗ್ರೆಸ್ಸಿಗೆ ಒಂದು ರೀತಿಯ ಮೆಸೇಜ್ ಕೊಟ್ಟರೆ, ಈಗ ಸಚಿವರ ಪ್ರಮಾಣ ವಚನ ಸಂದರ್ಭದಲ್ಲಿ ಅವರ ಗೈರು ಕೂಡ ಇನ್ನೊಂದು ರೀತಿಯ ಮೆಸೇಜನ್ನು ಕೊಡುತ್ತೆ ಅನ್ನೋದರಲ್ಲಿ ಅತಿಶಯೋಕ್ತಿನೇ ಇಲ್ಲ. ಅದು ಖಂಡಿತವಾಗ್ಲೂ ಕೂಡ, ಯಾಕಂದರೆ ಅವರ ಗೈರು 100% ರಾಜಕೀಯವಾಗಿ ಬೇರೆ ಬೇರೆ ಸಂದೇಶಗಳನ್ನು ಕೊಡ್ತಾ ಇರುವಂಥದ್ದು. ಮತ್ತು ನಾವು ಜಾತಿವಾರ ಲೆಕ್ಕಾಚಾರವನ್ನು ನೋಡೋದಾದರೆ, ಒಂದು ಸಿದ್ದರಾಮಯ್ಯ ಸರ್ಕಾರ ಅಹಿಂದ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ, ಈಗಿನ ಸಂಪುಟದಲ್ಲಿ ಹೇಳ್ತಾ ಇದ್ರೆ ಅಹಿಂದ ವರ್ಗಕ್ಕೆ ಹೆಚ್ಚು ಕೊಟ್ಟಿದ್ದಾರಂತ. ನಿಮಗೆ ದಲಿತ ವರ್ಗದವರಿಗೆ ನಿಮಗೆ 4 ಕೊಟ್ಟಿರುವಂಥದ್ದು, ST 2 ಕೊಟ್ಟಿದ್ದಾರೆ, ಮತ್ತೊಂದು ಮುಸ್ಲಿಂ ಸಮುದಾಯಕ್ಕೆ 2 ಸಚಿವ ಸ್ಥಾನ ಕೊಟ್ಟಿರುವಂಥದ್ದು, ಮತ್ತು ವಿಧಾನ ಪರಿಷತ್ನ ಸಭಾಪತಿ ಸಲೀಂ ಅಹಮದ್ ಅವರು ಇನ್ನೂ ಕೂಡ ಅದು ಪಟ್ಟಿಯಲ್ಲಿ ಇದೆ, ಅವರ ಹೆಸರಿದೆ, ಅದನ್ನು ಸೇರಿದಂತೆ ನೀವು 3 ಅಂತ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಅಂತ, ಉನ್ನತ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ. ಮತ್ತು ನಿಮಗೆ OBCಗೆ 5 ಕೊಟ್ಟಿದ್ದಾರೆ, ಮತ್ತು ಒಕ್ಕಲಿಗ ಕಮ್ಯುನಿಟಿಗೆ 3 ಕೊಟ್ಟಿದ್ದಾರೆ, ಲಿಂಗಾಯತಕ್ಕೆ ನಿಮಗೆ 4 ಸ್ಥಾನ ಕೊಟ್ಟಿದ್ದಾರೆ. ಸೊ ಅಂದರೆ ಇದು ನೋಡೋದಾದ್ರೆ ನಿಮಗೆ ಹಿಂದೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗದವರಿಗೆ ಸಾಕಷ್ಟು ಸ್ಥಾನವನ್ನು ಕೊಟ್ಟಿದ್ದಾರೆ. ಅದು ಕಾಂಗ್ರೆಸ್ನ ಮತ ಬ್ಯಾಂಕಿ ಅಹಿಂದ. ಅಂದರೆ ಇತ್ತೀಚಿನ ದಶಕಗಳಲ್ಲಂತೂ ಮುಂಚೆ ಒಕ್ಕಲಿಗರು, ಲಿಂಗಾಯತರು ಎಲ್ಲ ಸಪೋರ್ಟ್, ಬಟ್ ಈಗ ಅಹಿಂದ ಎನ್ನುವುದು ಪ್ರಮುಖವಾದ ಮತ ಬ್ಯಾಂಕ್. ಆ ಅಹಿಂದ ವರ್ಗವನ್ನು ಅವರು ಕಡೆಗಣಿಸುವ ಹಾಗಿಲ್ಲ. ಮುಖ್ಯವಾಗಿ ಸಿದ್ದರಾಮಯ್ಯವರು ಅಹಿಂದ ನಾಯಕರೇ, ಅವರ ಮಾತನ್ನು ಕಡೆಗಣಿಸುವ ಹಾಗಿಲ್ಲ. ಯಾಕಂದರೆ ಅವರು ನಿಕಟಪೂರ್ವ ಮುಖ್ಯಮಂತ್ರಿ ಆಗಿದ್ದವರು, ಅಹಿಂದ ನಾಯಕರು. ಜೊತೆಗೆ ಕಾಂಗ್ರೆಸ್ಸಿನ ಮೂಲ ಬಂಡವಾಳ ಕೂಡ ಅಹಿಂದ ವರ್ಗನೇ. ಆ ಅಹಿಂದ ವರ್ಗವನ್ನು ಕಡೆಗಣಿಸಿ ಅವರು ರಾಜಕಾರಣ ಮಾಡುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ಇಲ್ಲ. ಹಾಗಾಗಿ ಇಲ್ಲಿ ಎಲ್ರಿಗೂ, ಅಂದರೆ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನಿತ್ತೋ ಅದೇ ರೀತಿಯಲ್ಲಿ ಎಲ್ಲ ಜಾತಿಗಳಿಗೆ, ಅಂದರೆ ಒಕ್ಕಲಿಗರಿಗೂ ಲಿಂಗಾಯತರಿಗೂ ಸೇರಿಕೊಂಡು ಅಹಿಂದ ವರ್ಗಕ್ಕೂ ಎಲ್ಲೆಲ್ಲಿ ಅವರ ಪ್ರಮಾಣಕ್ಕೆ ಸರಿಯಾಗಿ ಅವರು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಒಂದೇ ಒಂದು ಕೊರತೆ, ಮಹಿಳೆಯರಿಗೆ ಅವಕಾಶ ಕೊಡದಿರುವುದಷ್ಟೇ. ಅದರ ಜೊತೆಗೆ ಪ್ರಾದೇಶಿಕವರು ಕೂಡ ಒಂದಷ್ಟು ನೀವು ಹೇಳಿದ ರೀತಿಯಲ್ಲಿ ಮಹಿಳೆಯರಿಗೆ ಕೊಟ್ಟಿಲ್ಲ, ಕೊಟ್ಟರು ಕೂಡ 1 ಸ್ಥಾನ ಖಾಲಿ ಇಟ್ಕೊಂಡಿರುವಂಥದ್ದು. ಅದು ಯಾರು ಕೊಡ್ತಾರೆ ಅಥವಾ ಏನು ಅನ್ನೋದು ಕೂಡ ಇನ್ನೂ ಕೂಡ ಗೌಪ್ಯವಾಗಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಕೊರತೆ ಏನು ಅಂತಂದರೆ, ಪ್ರಾದೇಶಿಕವರು ಎಲ್ಲೊಂದು ಕಡೆ ಒಂದಷ್ಟು ಅಸಮತೋಲನ ಆಗಿರುವಂಥದ್ದು ಅಂತ. ಅಂದರೆ ನಿಮಗೆ ಈಗ ಕೋಲಾರ ಭಾಗದಲ್ಲಿ ಒಬ್ಬರು ಕೂಡ ನಿಮಗೆ ಸಚಿವರಿಲ್ಲ, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಕಲಬುರಗಿ 3 ಜನ ಕೊಟ್ಟಿದ್ದಾರೆ, ಮಂಡ್ಯಗೆ ನಿಮಗೆ 2 ಕೊಟ್ಟಿದ್ದಾರೆ, ಕರಾವಳಿ, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಸೇರಿದ ಒಬ್ಬರೇ ಇದ್ದಾರೆ. ಆಮೇಲೆ ನಿಮ್ಮ ಬೆಳಗಾವಿಗೆ 2 ಕೊಟ್ಟಿದ್ದಾರೆ. ಸೊ ಈ ರೀತಿ ಒಂದು ಅಸಮತೋಲನ. ಮತ್ತು ಬೆಂಗಳೂರಲ್ಲಿ ನಿಮಗೆ 4-5 ಸ್ಥಾನ ಕೊಟ್ಟಿರುವಂಥದ್ದು, 4 ಸಚಿವ ಸ್ಥಾನ ಕೊಟ್ಟಿರುವಂಥದ್ದು, ಅಂದರೆ ಹೆಚ್ಚು ಸಚಿವ ಸ್ಥಾನ. ಸೊ ಈ ರೀತಿ ಅಸಮತೋಲನ, ಈ ಅಸಮತೋಲನ ಉಂಟಾದ ಕಾರಣ ಏನು ಅಂತಂದರೆ, ಅಂದರೆ ಬೆಂಬಲಿಗರನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಅಥವಾ ಇನ್ನೊಬ್ಬರನ್ನು ತೃಪ್ತಿಪಡಿಸುವ ನಿಟ್ಟಿನಲ್ಲಿ, ಅಂದರೆ ಅವರವರ ಬೆಂಬಲಿಗರನ್ನು ಆ ನಿಟ್ಟಿನಲ್ಲಿ ಪ್ರಾದೇಶಿಕ ಅಸಮತೋಲನ ಕೂಡ ಆಗಿರುವಂಥದ್ದು. ಇದನ್ನು ಹೇಗೆ ನಿಭಾಯಿಸ್ತಾರೆ ಅಂತ ಅದಕ್ಕೆ ಪೂರಕವಾಗಿ ನಿಮಗೆ ಅಲ್ಲಲ್ಲೆಲ್ಲ ಪ್ರತಿಭಟನೆ ಶುರುವಾಗಿರುವಂಥದ್ದು. ಪ್ರತಿ ಸರಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಪ್ರತಿಭಟನೆ ಶುರುವಾಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಅದು ಯಾವ ಮಟ್ಟಕ್ಕೆ ಯಾವ ಹಂತಕ್ಕೆ ಹೋಗುತ್ತಂತ ಈಗ ಅದು ಬಹಳ ಪ್ರಮುಖವಾದಂಥ ಬೆಳವಣಿಗೆ. ಮತ್ತು ಇನ್ನೊಂದು ನಾವು ಪ್ರಮುಖವಾಗಿ ಗಮನಿಸಬೇಕು ವಿಜಯ್, ಇಲ್ಲಿ ಬಣ ರಾಜಕೀಯ ಅನ್ನೋದು ನನಗೆ ಅಷ್ಟಾಗಿ ಕಾಣ್ತಾ ಇಲ್ಲ. ಯಾಕಂದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅವರೇ ಹೇಳಿದವರನ್ನೇ ಮಂತ್ರಿಗಳನ್ನು ಮಾಡಬೇಕೆನ್ನೋ ಪ್ರಯತ್ನವನ್ನು ಮಾಡಿಲ್ಲ. ಆದರೆ ಅವರ ಒಂದು ರಾಜಕೀಯ ಚಾಣಾಕ್ಷತೆಯನ್ನು ನಾವು ಗಮನಿಸಬೇಕು. ಈ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾತಿನಿಧ್ಯ, ಅಂದರೆ ಒಕ್ಕಲಿಗರ ಹಾರ್ಟ್ಲ್ಯಾಂಡ್ ಅಂತ ಹೇಳ್ತಾರೆ, ಒಕ್ಕಲಿಗರ್ಸ್ ಹಾರ್ಟ್ಲ್ಯಾಂಡ್ ಆ ಪ್ರದೇಶದಲ್ಲಿ ಅಲ್ಲಿ ಕುಮಾರಸ್ವಾಮಿಯವರು ಅಷ್ಟೇ ಪ್ರಬಲ ನಾಯಕರು, JDSನ ನಾಯಕರು. ಅವರನ್ನು ಮತ್ತು JDS ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರದ್ದು ಯಾವಾಗಲೂ ಒಂದು ರಾಜಕೀಯ ಯುದ್ಧ ಇದ್ದೇ ಇದೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರನ್ನು ಮಂಡ್ಯ ಕ್ಷೇತ್ರವನ್ನು, ಈಗ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅಲ್ಲಿ ಚೆಲುವರಾಯಸ್ವಾಮಿ ಅಂತವರು ಅವರನ್ನು ಮತ್ತೆ ಅವರನ್ನು DK ಶಿವಕುಮಾರ್ ಅವರ ಒಂದು ಫಾಲೋವರ್ ಅವರನ್ನು ಮತ್ತೆ ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಂಡಿರೋದು. ಈ ಕಡೆ ಮಾಗಡಿ ಬಾಲಕೃಷ್ಣ ಅವರು ಕೂಡ ಮಂತ್ರಿಮಂಡಲದಲ್ಲಿ ಹೊಸದಾಗಿ ಸೇರ್ಪಡೆಯಾಗಿರೋದು ರಾಜಕೀಯ ಚಾಣಾಕ್ಷತೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಇವರಿಬ್ಬರು ಕೂಡ ಒಂದು ಕಾಲದಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದ, ಕುಮಾರಸ್ವಾಮಿಯವರ ತುಂಬ ನಿಕಟವರ್ತಿಗಳಾಗಿದ್ದವರು, ಕುಮಾರಸ್ವಾಮಿಯ A to Z ಗೊತ್ತಿರುವಂಥ ನಾಯಕರು. ಈಗ ಜಮೀರ್ ಅಹಮದ್ ಖಾನ್ ಕೂಡ ಒಂದರಲ್ಲಿ ಕುಮಾರಸ್ವಾಮಿ ಜೊತೆಗೆ ಇದ್ದವರೇ. ಈ ಎಲ್ಲರೂ ಈಗ ಅಂದರೆ ಇವರ ಪರವಾಗಿ ಇರುವುದು. ಮುಂದಿನ ಚುನಾವಣೆ ರಾಜಕೀಯದಲ್ಲಿ ಅವರು ಕುಮಾರಸ್ವಾಮಿಯವರ ಪ್ರಭಾವವನ್ನು ಹೇಗೆ ಮಣಿಸ್ತಾರೆ ಅಥವಾ ಮಣಿಸಲಿಕ್ಕೆ ಈ ನಾಯಕರನ್ನು ದಾಳವಾಗಿ ಬಳಸ್ತಾರಾ? ಯಾಕಂದರೆ ಇವರಿಗೆ ಇನ್ನೊಬ್ಬರು ಮೌತ್ ಪೀಸನ್ನು ಬೇಕಾಗುತ್ತೆ. ಇವರೇ ಓಪನ್ ಆಗಿ ಮುಖ್ಯಮಂತ್ರಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡಲಿಕ್ಕೆ ಆಗಲ್ಲ. ಆಗ ಈ ನಾಯಕರು ಅವರಿಗೆ ಬೆಂಬಲ ಕೊಡ್ತಾರಾ? ಇದೆಲ್ಲವನ್ನು ಕೂಡ ನಾವು ಗಮನಿಸಬೇಕು. ಖಂಡಿತ. ಯಾಕಂದರೆ ಈ ಮುಂಚೆ ನಾನು ನೋಡೋದು ನಿಮಗೆ ಚೆಲುವರಾಯಸ್ವಾಮಿ ಮತ್ತು ಮಾಗಡಿ ಕ್ಷೇತ್ರ ಬಾಲಕೃಷ್ಣ ಅವರು
ಅತಿ ಹೆಚ್ಚು ನಿಮಗೆ ಡಿ ಕೆ ಶಿವಕುಮಾರ್ ಪರವಾಗಿ ಮತ್ತು ಕುಮಾರಸ್ವಾಮಿ ವಿರುದ್ಧ ಅತಿ ಹೆಚ್ಚು ಮಾತಾಡಿರುವಂಥದ್ದು. ಮತ್ತು ಈಗ 100% ನೀವು ಹೇಳಿದಂಥಲ್ಲಿ ಕೂಡ ಸತ್ಯ ಇರುವಂಥದ್ದು. ಒಂದು ಚಲುವರಾಯಸ್ವಾಮಿ ಮತ್ತು ಬಾಲಕೃಷ್ಣ ಅವರನ್ನ ಸಚಿವರನ್ನಾಗಿ ಮಾಡುವ ಮೂಲಕ ಒಂದು ಕಡೆ ಹಳೆ ಮೈಸೂರು ಭಾಗ, ಅದರಲ್ಲೂ ನಿಮಗೆ ಮಂಡ್ಯ ಮತ್ತು ಈ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ನಿಮಗೆ ಅಂದರೆ ಬೆಂಗಳೂರು ಗ್ರಾಮಾಂತರ ಅಲ್ಲ, ಮಂಡ್ಯ ಮತ್ತು ನಿಮಗೆ ಕನಕಪುರ ಮತ್ತು ರಾಮನಗರ ಈ ಭಾಗದಲ್ಲಿ ನಿಮಗೆ ಹಿಡಿತವನ್ನು ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಯಾರು ಡಿ ಕೆ ಶಿವಕುಮಾರ್ ಅವರು, ಮತ್ತು ಜೊತೆಗೆ ಕುಮಾರಸ್ವಾಮಿ ಅವರ ಪ್ರಭಾವ ತಗ್ಗಿಸುವ ನಿಟ್ಟಿನಲ್ಲಿ ಒಂದು ಕಡೆ ರಾಜಕೀಯವಾಗಿ ಕುಮಾರಸ್ವಾಮಿ ಅವರಿಗೆ ಇದು ಥ್ರೆಟನ್ನೇ ಕೂಡ. ಸೊ ಮತ್ತು ರಾಜಕೀಯವಾಗಿ ಒಂದಷ್ಟು ಚಾಣಾಕ್ಷ ರಣತಂತ್ರ ಭಾಗವಾಗಿಯೇ ಅವರಿಬ್ಬರನ್ನ ಸಚಿವರನ್ನಾಗಿ ಮಾಡುವಂಥದ್ದು. ಮತ್ತು ಅವರಿಬ್ಬರು ಸಚಿವರಾಗಿ ಮಾಡಿದ್ರೆ ಅದು ಬೇರೆ ಸಂದೇಶ ಹೋಗುತ್ತೆ, ಮತ್ತು ಜೊತೆಗೆ ಇವರ ಒಂದು ಪ್ರಾಬಲ್ಯ ಕೂಡ ಗಟ್ಟಿಯಾಗುತ್ತೆ. ಅದರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜಕೀಯ ಮೇಲೆ ಒಂದು ರೀತಿಯಲ್ಲಿ ಹೊಡೆತ ಬೀಳುವಂಥ ನಿಟ್ಟಿನಲ್ಲಿ ಥ್ರೆಟನ್ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಥ್ರೆಟ್ ಆಗುತ್ತೆ ರಾಜಕೀಯವಾಗಿ. ಆ ನಿಟ್ಟಿನಲ್ಲಿ ಇದು ಒಂದು ಚಾಣಾಕ್ಷ ನಡೆನೆ ಇವ್ರದ್ದು. ಮತ್ತು ಇಲ್ಲಿ ನಾವು ಇನ್ನೊಂದು ಅಂದರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಈ ಎಲ್ಲ ಅಂದರೆ ಈ ಬಣ ಅಥವಾ ರಾಜಕೀಯ ಇವುಗಳೆಲ್ಲ ಬಿಟ್ಟು ನೋಡಿದರೆ ಕಾಂಗ್ರೆಸ್ನ ಹೈಕಮಾಂಡ್ ಇನ್ನೂ ಕೂಡ ವೀಕ್ ಅಂತ ಅನಿಸ್ತದೆ. ವೀಕ್ ಅಥವಾ ಯಾವುದೇ ಒಂದು ಸರಿಯಾದ ಸ್ಪಷ್ಟ ನಿರ್ಧಾರ ತಗೊಳ್ಳಿಕ್ಕೆ ಅವರು ವಿಫಲ ಆಗ್ತಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಯಾಕೆಂದರೆ ಕಳೆದ 2-3 ವಾರಗಳಲ್ಲಿ ಎಷ್ಟು ಸಲ ಇವರು ಪಟ್ಟಿ ತಗೊಂಡು ಸಚಿವರ ಸಂಪುಟ ವಿಸ್ತರಣೆ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಡೆಲ್ಲಿ ಹೋಗಿದ್ದಾರೆ, ವಿಮಾನಗಳಲ್ಲಿ ಪ್ರಯಾಣ ಮಾಡಿ ಈ ಥರದ್ದೆಲ್ಲ ಘಟನೆಗಳಾಗಿದ್ದಾವೆ. ಇದರಲ್ಲಿ ಕೂಡ ಅವರಿಗೆ ಸರಿಯಾದ ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾಯಿಲ್ಲ. ಒಂದು. ಎರಡನೇದು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಕಾಂಗ್ರೆಸ್ ಮಟ್ಟಿಗೆ ಕರ್ನಾಟಕ ಒಂದು ಭದ್ರಕೋಟೆ. ಅಲ್ಲಿ ಕೂಡ ಕಾಂಗ್ರೆಸ್ಸನ್ನು ಮುಂದಿನ ಚುನಾವಣೆಯಲ್ಲಿ ಕೂಡ ಉಳಿಸ್ಕೊಳ್ಳುವ ಪ್ರಯತ್ನವನ್ನು ಹೈಕಮಾಂಡ್ ನಿಯತಿಯಿಂದ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಕೂಡ ಅವರ ಒಂದು ರಾಜಕೀಯವಾಗಿ ಸ್ಪಷ್ಟ ನಿರ್ಧಾರವನ್ನು ತೆಗೊಳ್ಳದೇ ಇರುವಂಥದ್ದು, ಅಥವಾ ಲೋಕಲ್ ಆಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಸಿದ್ದರಾಮಯ್ಯವರು ಮುಂಚೆ ಆಗಿದ್ದರು. ಸಿದ್ದರಾಮಯ್ಯವಾಗಿದ್ದಾಗ ಒಂದು ಪ್ರಭಾವ ಇತ್ತು, ಅವರದ್ದೇ ಕಂಟ್ರೋಲ್ ಇತ್ತು. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಆ ಥರದಿನ ಅವಕಾಶವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಆ ಪಕ್ಷವನ್ನು ಮತ್ತಷ್ಟು ಗಟ್ಟಿ ಮಾಡಲಿಕ್ಕೆ ಅಥವಾ ಬಲಿಷ್ಠ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲೋ ಕೂಡ ಅವರ ಒಂದು ಗೊಂದಲದ ನಿರ್ಣಯಗಳೇ ಎದ್ದು ಕಾಣ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ್ನ ಮಟ್ಟಿಗೆ. ಧನ್ಯವಾದ. ಥ್ಯಾಂಕ್ ಯು ನವೀನ್ ಅವರೇ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಡೆದಂತಹ ಬೆಳವಣಿಗೆಗಳು, ಕಾರಣಗಳು, ಮುಂದೆ ಆಗಬಹುದಾದಂಥ ಒಂದಷ್ಟು ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಸಮಗ್ರವಾಗಿ ಮಾಹಿತಿ ನೀಡಿದ್ದೇವೆ. ಮತ್ತೊಂದು ಪಾಡ್ಕಾಸ್ಟ್ನಲ್ಲಿ ನಿಮ್ಮ ಮುಂದೆ ಭೇಟಿಯಾಗ್ತೀವಿ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.